ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ನಿನ್ನೆ ಕ್ಲಾಸಲ್ಲಿ ನಾವು 19ನೇ ಶಿಫ್ಟನ್ನು ಸ್ಟಾರ್ಟ್ ಮಾಡಿದ್ದೀವಿ, 1ನೇ ಶಿಫ್ಟನ್ನು ಮುಗಿಸಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ 2ನೇ ಶಿಫ್ಟನ್ನು ಎಷ್ಟು ಈಸಿಯಾಗಿ ಮುಗಿಸ್ಬೋದು ಅಂತೇಳಿ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಅದೇ ರೀತಿ ವಿಡಿಯೋ ಎಂಡ್ವರೆಗೂ ನೋಡಿರಿ. ಹಿಂದಿನ ಕ್ಲಾಸಸ್ ಯಾರ್ಯಾರು ನೋಡಿಲ್ಲ ಅನಾಲಿಸಿಸ್ ನೋಡ್ಕೊತ ಹೋಗ್ರಿ. ಯಾಕಂತಂದ್ರೆ ಟೈಮ್ ಶಾರ್ಟ್ ಅದ ನಿಮಗೂ. ಅದೇ ರೀತಿ ಎಲ್ಲ ಶಿಫ್ಟ್ಗಳು ಮುಗಿದ ಮೇಲೆ 100 ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತರ್ತಿದ್ದೀನಿ. ಅದಕ್ಕೋಸ್ಕರ ನೀವು ಹಿಂದಿನ ಕ್ವಶನ್ಗಳೆಲ್ಲ ರೆಫರ್ ಮಾಡಿದ್ರೆ ಭಾಳಷ್ಟು ಈಸಿ ಆಗುತ್ತೆ. ರಿಮೆಂಬರ್ ನಿಮಗೆ ಹಿಂದಿಂದೆಲ್ಲ ಮಾಡಿದ್ದು ನೆನಪಾಗುತ್ತೆ, ಈಸಿ ಆಗುತ್ತೆ. ಓಕೆ, ಡನ್. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದು ಬರುತ್ತೆ. ಡನ್. ಓಕೆ, ಫಸ್ಟ್ ಕ್ವಶನ್ ಲೇಟ್ ಮಾಡೋದು ಬೇಡ, ಮುಗಿಸಬಿಡೋದು ಬೇಡ. 100 ಪೇರಲಗಳನ್ನು ಇದು 100 ಪೇರಲಗಳನ್ನು ಆಯ್ತಲ್ಲ. ಓಕೆ, 100ಕ್ಕೆ 1210 ರೂಪಾಯಿ ಕೊಟ್ಟಾನ. ಓಕೆ, ಅಂತೆ 965 ರೂಪಾಯಿ ಲಾಭ ತೊಗೊಂಡಾನ. ಹಂಗಾದ್ರೆ ಪ್ರತಿ ಡಜನ್ಗೆ ಎಷ್ಟು ಅಂತ ಕೇಳ್ಯಾನ. ನೋಡಿರಿ, ಫಸ್ಟಕ್ಕೆ ನಾವು 100ಕ್ಕೆ ಅದು. ಓಕೆ, 100ಕ್ಕೆ 1210 ಪ್ಲಸ್ 965 ರೂಪಾಯಿ ಲಾಭ. ಟೋಟಲ್ ಎಷ್ಟಾಯಿತು? 100 ಅಂದ್ರೆ ನಮ್ಗೆ 2175 ಆಯ್ತು. 12 ಅಂದರೆ ಎಷ್ಟು? ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ. 12 ಇಂಟು 2175 ಡಿವೈಡೆಡ್ ಬೈ 100. ಓಕೆ, ನೆಕ್ಸ್ಟು 5ರಲ್ಲಿ ಹೊಡಿತೀರಿ, 4ರಲ್ಲಿ ಹೊಡೆದ್ಬಿಡ್ರಿ. 4 3 12, ಆಮೇಲೆ 4 2 8, ಅಂದರೆ 4 8 4 5 20. ಹೌದಾ? 4 8 4 5 20, 25 ಬಂತ. ನೆಕ್ಸ್ಟು 25 1 25 8 200, ಆಮೇಲೆ 25 7 87 ಇಂಟು 3 ಅಂತಂದ್ರೆ 261 ರುಪೀಸು ಅವರು ಎಷ್ಟಕ್ಕೆ ಕೊಟ್ಟಾರ? 1 ಡಜನ್ ಹಣ್ಣಿಗೆ ಕೊಟ್ಟಾರ. ನೋಡಿ, ಪ್ರತಿ ಸಲ ಕೇಳಿದ್ದು ಡಿಫ್ರೆಂಟ್ ಇತ್ತು. ಇದೇ ಥರ ಕ್ವಶನ್ 400 100ಕ್ಕೆ ಕಂಪೇರ್ ಮಾಡಿದ್ರು, ಆಮೇಲೆ ಡಜನ್ಗೆ ಕೇಳಿದ್ರು. ಈಗ ಕೇಳಿದ ಕ್ವಶನ್ ಸ್ವಲ್ಪ ಡಿಫ್ರೆಂಟ್. ಓಕೆ, ಡನ್. ಸೆಕೆಂಡ್ ಕ್ವಶನ್, 21 24 104 312 ಲಸಅವನ್ನು ಕಂಡುಹಿಡಿ ಅಂತಂದ್ರೆ. ಓಕೆ, ಲಸಅ ಅಂತಂದ್ರೆ ಈಗ ನೋಡಿರಿ, ಈ 24ನ್ನು ಯಾವ ರೀತಿ ಸಪ್ರೇಟ್ ಮಾಡ್ತೀವಿ? 8 3 24, ಹೌದಾ? 3 ಮತ್ತು 8, 3ರಿಂದ ಯಾವ್ದು ಭಾಗ ಹೋಗುತ್ತೆ ಫಸ್ಟಿಗೆ ನೋಡು. ಅಥವಾ 8ರಿಂದ ಭಾಗ ಹೋಗ್ಬೇಕಂತಂದ್ರೆ ನಮಗೆ ರೂಲ್ಸ್ ಏನದ? ಕೊನೆಯ 3 ಸಂಖ್ಯೆಗಳು ನಮಗೆ 8ರಿಂದ ಹೋಗ್ಬೇಕು, ಹೌದಾ? ನೋಡಿರಿ, ಇದು ನೋಡಿರಿ, 8 ಅಂದ್ರೆ 8 4 32 ಬೇಡ, 8 3 14, ಅದು ಬರೀ 8 2 16. ಆಮೇಲೆ ಇದು ಹೋಗುತ್ತೆ ನೋಡಿರಿ, ಫಸ್ಟ್ ಒನ್ ಹೋಗುತ್ತೆ. ಅದೇ ರೀತಿ 3ಲೇನೂ ಹೋಗುತ್ತೇನೋ? 3 8 2 10 15, 3ಲೇನೂ ಹೋಗುತ್ತೆ. ಇದು 3ಲೇ ಹೋಗುತ್ತೇನು ರೀ? ಹೋಗಂಗಿಲ್ಲ. ಅಂದ್ರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ಅಂದ್ರೆ ಎಲ್ಲದರಲ್ಲೇನೂ ಭಾಗಿಸ್ಕೊತ ಹೋಗೋಕ್ಕಿಂತನೂ ನಮಗೆ ರೂಲ್ಸ್ ಗೊತ್ತಿದ್ದರೆ ಶಾರ್ಟಾಗಿ ಮಾಡ್ಬೋದು. ಡನ್. 16A ಮತ್ತು 9Aಗಳಿಗೆ 4ನೆಯ ಅನುಪಾತವು 324 ಆದರೆ ಎನ ಮೌಲ್ಯವೆಷ್ಟು? ನೋಡಿರಿ, 4ನೇ ಅನುಪಾತ ಅಂತಂದ್ರೆ B ಇಂಟು C = ಡಿವೈಡೆಡ್ ಬೈ A = D. 4ನೇ ಅನುಪಾತ ಅಂದ್ರೆ ಹಿಂಗೆ ಕೊಟ್ಟಾರ. ಅವ್ರು ಏನೇನು ಕೊಟ್ಟಾರ ವ್ಯಾಲ್ಯೂಸು? A ಇಂಟು C ಅಂದ್ರೆ 9A ಅದ, ಡಿವೈಡೆಡ್ ಬೈ A ಅಂದ್ರೆ 16 ಅದ. ಇದ್ರದ್ದು 4ನೇ ಅನುಪಾತ ಏನದ ರೀ? 324. ಓಕೆ, ಈಗ 9A² ಈ ಕಡೆ 324 ಇಂಟು 16 ಅಂತಂದ್ರೆ ಈಗ ಈ 9ಅನ್ನು ಕೂಡ ಈ ಕಡೆ ತೊಗೊಂಬಿಟ್ರಿ, ಮತ್ತೆ ಯಾಕೆ? ಹೌದಿಲ್ಲ? 9 ಕೂಡ ಈ ಕಡೆ ತೊಗೊಂಬಿಡೋಣ. ಅಂದ್ರೆ ಡಿವೈಡೆಡ್ ಬೈ 9 ಆಯಿತು, ಹೌದಾ? ಡನ್ನ. ಡಿವೈಡೆಡ್ ಬೈ 9 ಆಯಿತು. ಈಗ ಎರಡೂ ಕಡೆ ನಾನು ರೂಟನ್ನು ಅಪ್ಲೈ ಮಾಡ್ತೀನಿ. ಈ ಕಡೆನೂ ರೂಟ್ ಅಪ್ಲೈ ಮಾಡ್ತೀನಿ, ಈ ಕಡೆ ರೂಟ್ ಅಪ್ಲೈ ಮಾಡ್ತೀನಿ. ಆದರೆ ಇಲ್ಲಿ ಏನಾಗುತ್ತೆ? ರೂಟು ಆಮೇಲೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಒಳಗೆ ಏನು ಉಳಿತೈತೆ ನೋಡಿರಿ. ಇಲ್ಲಿ ಎ ಅಷ್ಟೇ ಉಳಿತು. ಆಮೇಲೆ ಇಲ್ಲಿ 324 ಅಂದ್ರೆ 18 ಸ್ಕ್ವೇರು, 16 ಅಂದ್ರೆ 4ರದ್ದು, ಆಮೇಲೆ 9 ಅಂದ್ರೆ 3. 3 1 3 6 18. A = 6 4 ಎಷ್ಟು? 24. ವೆರಿ ಇಂಪಾರ್ಟೆಂಟ್.
ಯಾಕಂದ್ರೆ ಭಾಳಷ್ಟು ಕ್ವಶನ್ಸು ಈ ರೀತಿ ನಿಮಗೆ ಲಾಸ್ಟಿಗೆ ಅದನ್ನು ಕೇಳತ್ತಾನ. ಯಾಕಂದ್ರೆ ನೋಡಿರಿ 2025 ನೋಡಿದಂಥದ್ದು ಎಲ್ಲಿ ಫಸ್ಟಿಗೆ ಕೇಳಂಗೆ ಅಷ್ಟು ಜಾಸ್ತಿ ಕೇಳಿಲ್ಲ, ಬರ್ಬರ್ತಾ ಸ್ವಲ್ಪ ಚೇಂಜ್ ಮಾಡ್ಕೊತ ಹೋದ. ಓಕೆ, ಡನ್. ಎಷ್ಟು? 24. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ದೆನ್ ನೆಕ್ಸ್ಟ್ ಕ್ವಶನ್ ನೋಡಿರಿ. 12 ಪೆನ್ನುಗಳನ್ನು ಖರೀದಿಸಿದ ಬೆಲೆಯು ನೋಡಿರಿ 12 ಪೆನ್ನುಗಳನ್ನು ಖರೀದಿಸಿದ ಬೆಲೆಯು 9 ಪೆನ್ನುಗಳ ಮಾರಾಟದ ಬೆಲೆಗೆ ಸಮನಾಗಿದೆ. 9 ಮಾರಾಟ ಬೆಲೆಗೆ ಸಮನಾಗಿದೆ. ಹಾಗಾದರೆ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳಿದ್ರು. ಓಕೆ, ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಈ 9 ಇದ್ದದ್ದನ್ನು ಓಕೆ ಇಲ್ಲೇ ಸಿಂಪ್ಲಿಫೈ ಮಾಡಿರಲ್ಲ, 3 3 ಆಮೇಲೆ ಇದು 3 4 ಅಂದರೆ 3 ಡಿವೈಡೆಡ್ ಬೈ 4 ಆಯಿತು. ಅಂದ್ರೆ 3ಕ್ಕೆ ಎಷ್ಟು ಹೆಚ್ಚಾಗೈತಿ? 1 ಹೆಚ್ಚಾಗೈತಿ. ಅಂದ್ರೆ 3ಕ್ಕೆ 1 ಹೆಚ್ಚಾಗೈತಿ. 100ಕ್ಕೆ ಎಷ್ಟು? ಅಂದರೆ 33 1/3%. ಇದು ಅವನಿಗೆ ಸಿಕ್ಕಂತಹ ಲಾಭ. ಓಕೆ, ಡನ್. ನೆಕ್ಸ್ಟು ಅಸಲು ಮೊತ್ತದ ಶೇಕಡ 2 ವರ್ಷಗಳ ಅವಧಿಗೆ 5% ಬದಲಿ 487 ಆಗಿದೆ. ಹಾಗಾದರೆ ಅಸಲು ಎಷ್ಟು? ನೋಡಿರಿ, 2 ವರ್ಷಕ್ಕೆ ಏನು ಎಷ್ಟು ಪರ್ಸೆಂಟು? 5%. ಹಂಗಂದ್ರೆ ಎಷ್ಟಾಯಿತು? 10 ಆಯ್ತಿಲ್ಲ. ಅಂದ್ರೆ 10ಕ್ಕೆ ಅವ್ರೇನು ಹೇಳ್ಯಾರ? 487. ಅದೇ ರೀತಿ 100ಕ್ಕಂದ್ರೆ ಎಷ್ಟು? ಇನ್ನೊಂದು 0 ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಹೌದಾ? 4870. ವೆರಿ ಇಂಪಾರ್ಟೆಂಟು, ಶಾರ್ಟ್ಕಟ್. ಅದರ ಪ್ರಾಕ್ಟೀಸ್ ಮಾಡಬೇಕು. ಡನ್. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆ. 3 ವರ್ಷಗಳ ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸವು ವಾರ್ಷಿಕ ಶೇಕಡ 10ರ ಬಡ್ಡಿ ದರದಲ್ಲಿ 217 ಆಗಿದ್ದರೆ ಅಸಲು ಎಷ್ಟು? ಡಿಫ್ರೆನ್ಸ್. ಓಕೆ, ಫಸ್ಟಿಗೆ ಡಿಫ್ರೆನ್ಸ್ ಡಿ ಈಕ್ವಲ್ ಟು ಅಸಲು ಇಂಟು r ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ 2 ಇಂಟು 300 ಪ್ಲಸ್ r ಡಿವೈಡೆಡ್ ಬೈ 100. ಇದು ನಮ್ಮದು ಡಿಫ್ರೆನ್ಸ್ದು ಫಾರ್ಮುಲಾ. ಓಕೆ, ಡಿಫ್ರೆನ್ಸ್ ಎಷ್ಟದ ರೀ? 217. ಅಸಲು ಗೊತ್ತಿಲ್ಲ. r ಈಕ್ವಲ್ ಟು ಎಷ್ಟದ ರೀ? 10 ಅದ. 10 ಅಂದ್ರೆ 100 ಡಿವೈಡೆಡ್ ಬೈ ಅಂದರೆ 10 ಸ್ಕ್ವೇರು. ಓಕೆ, ಇಂಟು 310 ಡಿವೈಡೆಡ್ ಬೈ 100 ಅಂದರೆ ವ್ಯಾಲ್ಯೂವನ್ನು ಹಾಕಿದ್ವಿ ನಾವು. ಈಗ ಸಿಂಪ್ಲಿಫೈ ಮಾಡಿ. ಇದೊಂದು 0, ಇದೊಂದು 0, ಆಮೇಲೆ ಇದು 1 0, ಇದೊಂದು 0, ಇದೊಂದು ಕೆಳಗಡೆ 1000 ಉಳಿತೀವಿ ನಮಗೆ. ಅಂದ್ರೆ ಈ ಕಡೆ 31 ಒಂದಲೇ 31 7 ಅಂದರೆ ಪಿ ಈಕ್ವಲ್ ಟು ಎಷ್ಟು ಬಂತು? ಈ ಕಡೆ 1000 ಆ ಕಡೆ ಹೋದರೆ 7000. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಡನ್. ಓಕೆ, 7ನೇ ಪ್ರಶ್ನೆಯನ್ನು ನೋಡ್ರಿ. ಏನದ? 48, 72, 16 ಮತ್ತು 15 ಭಾಗಿಸಬಹುದಾದ ಅತ್ಯಂತ ಚಿಕ್ಕ ನೈಸರ್ಗಿಕ ಸಂಖ್ಯೆ ಅಂತ ಕೇಳ್ಯಾರ. ನೋಡಿರಿ, ಅವುಗಳನ್ನ ಫಸ್ಟ್ ನಾವು ಏನು ಮಾಡ್ತೀವಿ? 72 ಅದ, ಒಂದು ತೊಗೊತೀವಿ. 72 ಅಂದ್ರೆ ಎಷ್ಟು ತೊಗೋತೀರಿ? 8 9 72. ಆದಮೇಲೆ 15 ಒಂದು ಅದ ನೋಡಿರಿ. 15 ಮಾಡಿದ್ರೆ 3 5 15. ಹೌದಾ? ಈಗ 5 ಹೋಗ್ಬೇಕಂದ್ರೆ ನಮ್ಗೆ ಲಾಸ್ಟಿಗೆ 0 ಇರಬೇಕು, ಇಲ್ಲ 5 ಇರಬೇಕು. ಅಂದರೆ ಇದು ಬರೋಂಗಿಲ್ಲ, ಇದು ಬರೋಂಗಿಲ್ಲ. ನಮಗೆ ಇವೆರಡು ಆಪ್ಷನ್ ನೋಡು ಈಗ. ಹೌದಾ? ಈಗ 3ರಲ್ಲಿ ನಾವು ಭಾಗಿಸ್ಬೇಕಂತಂದ್ರೆ ಇದನ್ನು 7 + 2 ಅಂದ್ರೆ 9 ಆಯಿತು. ಇದು ಡಿವಿಸಿಬಲ್ ಬೈ 3 ಹೋಗುತ್ತೆ. ಇದು 7 1 8 ಆದರೆ ಡಿವಿಸಿಬಲ್ ಬೈ 3 ಹೋಗಂಗಿಲ್ಲ. ಅಂದರೆ ಯಾವುದು? 720 ನಮಗೆ ಫೈನಲ್ ಆನ್ಸರ್. ಓಕೆ, ಡನ್. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಏನದ ನೋಡಿರಿ? 16 + 3 1 3 3 9 ಮೈನಸ್ 3 3 9. 19 ಮೈನಸ್ 9 ಅಂದರೆ 10 ನಮ್ಮದು ಫೈನಲ್ ಆಗಿ ಸಿಗುವಂತಹ ಆನ್ಸರ್ ಆಗಿರುತ್ತೆ. ಓಕೆ, ಡನ್. 9ನೇ ಪ್ರಶ್ನೆ. ಒಂದು ಮೋಟಾರ್ ಕಾರು 23 ಕಿಲೋಮೀಟರ್ ವೇಗದಲ್ಲಿ ಒಂದು ಸ್ಥಳಕ್ಕೆ ಹೋಗಿ 33 ವೇಗದಲ್ಲಿ ಹಿಂತಿರುಗುತ್ತದೆ. ಹಾಗಾದರೆ ಸರಾಸರಿ ವೇಗ ಏನು ಕೇಳ್ಯಾರ ನೋಡಿರಿ. ಎವರೇಜ್ ಸ್ಪೀಡ್ ಈಕ್ವಲ್ ಟು 2x5 ಡಿವೈಡೆಡ್ ಬೈ x + 5. ವ್ಯಾಲ್ಯೂವನ್ನು ಹಾಕ್ರಿ. 2 × x ಅಂದರೆ ಎಷ್ಟು ಅದ ರೀ? 23 ಅದ. y ಅಂತಂದ್ರೆ 33 ಅದ. ಡಿವೈಡೆಡ್ ಬೈ x + 5 ಅಂದರೆ 56 ಆಯಿತು. ಹೌದಾ? 56 ಆಯಿತಾ?
ಸಿಂಪ್ಲಿಫೈ ಮಾಡಿರಿ. ಎಷ್ಟರಲ್ಲೇ 2 1ಲೇ, ಆಮೇಲೆ 2 2 2 8 ಅಂದರೆ ಎಷ್ಟು ಉಳಿತು? ಇವೆಲ್ಲ ನಮಗೆ ಪೂರ್ಣಾಂಕದಾಗ ಬರೆದ್ರೆ 27.3 28 ನೋಡಿ. ಡಿವೈಡೆಡ್ ಬೈ 28 ಅದಾದ್ರೆ 25 ಇಲ್ಲಿ ಅಷ್ಟೇ ಅದ 28. ಅಂದ್ರೆ 99% ಈ ರೀತಿ ಭಾಳಷ್ಟು ಒಂದು ಸ್ವಲ್ಪ ಹೆವಿ ನಂಬರ್ ಇದ್ದಾಗ ಡಿವೈಡೆಡ್ ಬೈ ಏನು ಬಂದಿರುತ್ತೆ ಅದನ್ನ ನೋಡ್ಬೇಕು. ಯಾಕಂದ್ರೆ ಒಂದೇ ಆಪ್ಷನ್ ಇರುವಂಥದ್ದು ಇರುತ್ತೆ. ಓಕೆ, ಡನ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ನೆಕ್ಸ್ಟು 10ನೇ ಪ್ರಶ್ನೆಯನ್ನು ನೋಡ್ರಿ. ಪ್ರಯಾಣದ 8ನೇ 3 ಭಾಗದಷ್ಟು ಅಂದ್ರೆ 3/8. 8ನೇ 3 ಭಾಗದಷ್ಟು ಅಂದರೆ 3/8 ಆಯಿತು. ದೂರವನ್ನು 60 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತದೆ. ಉಳಿದ ದೂರವನ್ನು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿದರೆ ಸರಾಸರಿ ದೂರ ಎಷ್ಟು? ಲಾಸ್ಟಿಗೆ ಎಲ್ಲೋ ಒಂದು ಶಿಫ್ಟ್ನಾಗ ಬಂದದ ನೋಡ್ರಿ. ಟೋಟಲ್ 8 ಅದ. ಅದ್ರಾಗ ಫಸ್ಟಿಗೆ 3 ಭಾಗದಷ್ಟು 60 ಕಿಲೋಮೀಟ್ರ್ ವೇಗದಾಗ ಉಳಿದ ಅಂದ್ರೆ 8ರಾಗ 3 ತೆಗೆದ್ರೆ 5 ಉಳಿತು. ಅದನ್ನು 40 ವೇಗದಾಗ ಹೋಗೈತಿ. ಅಂದ್ರೆ ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ರೆ 3 1 3 20 ಅಂದ್ರೆ 1/20. 5 1 5 8 1/8. ಓಕೆ, ಈಗ ಈ ಅವರೇಜ್ ಸ್ಪೀಡ್ ಮಾಡ್ತೀವಿ ನಾವು. ಅವರೇಜ್ ಸ್ಪೀಡ್ ಅಂತಂದ್ರೆ ಏನು ಮಾಡ್ತೀರಿ? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಓಕೆ, ಹಾಂ, ಏನೇನದ ನೋಡಿರಿ. 8 ಟೋಟಲ್ ಡಿಸ್ಟೆನ್ಸು 8 ಡಿವೈಡೆಡ್ ಬೈ 1/20 ಪ್ಲಸ್ 1/8. ಈ 20 ಮತ್ತು 8ರ ಲಸ ತೆಗೆದ್ರೆ ನಮಗೇನು ಉಳಿತು? 20 ಮತ್ತು 8ರ ಲಸ ತೆಗೆದ್ರೆ ನಮಗೆ 40 ಬಂತು. ಹೌದಾ? 40 ಬಂತಿಲ್ಲ? ಓಕೆ, 40 ಬಂತಂದ್ರೆ ಈಗ ಎಷ್ಟಿಲ್ಲ? 22 8 5 ಇಷ್ಟು ಬಂತ? ಓಕೆ, ಇದನ್ನ ಈಗ ನೆಕ್ಸ್ಟ್ ಪೇಜಲ್ಲಿ ತೊಗೊತೀನಿ ನಾನು. ಏನು ಮೇಲ್ಗಡೆ ನಮ್ಗೆ ಟೋಟಲ್ ರಿಸೋರ್ಸ್ 8 2 + 5 ಅಂದರೆ ಎಷ್ಟು ಉಳಿತು? 7 ಆಯಿತು. ಇದನ್ನು ರೆಸಿಪ್ರೋಕಲ್ ಆದರೆ 40 ಮೇಲೆ ಹೋಯಿತು. ಹೌದಾ? ಆಮೇಲೆ ಮಲ್ಟಿಫಿಕೇಷನ್ 8 4 ಎಷ್ಟು? 32. 320 ಡಿವೈಡೆಡ್ ಬೈ 7 ಅಂದ್ರೆ 7 4 28 7 5 7 ಅಂದ್ರೆ 47.7 ಅದ. ಆಪ್ಷನ್ದಾಗಿಲ್ಲ. ಅಂದ್ರೆ ನಿಯರೆಸ್ಟ್ ವ್ಯಾಲ್ಯೂ ಅಂತಂದ್ರೆ ಈಗ ಪಾಯಿಂಟ್ ಆದ ನಂತರ 5ಕ್ಕಿಂತ ಜಾಸ್ತಿ ಇರುತ್ತಂದ್ರೆ ದಿಸ್ ಈಸ್ ಕನ್ಸಿಡರ್ ಆ್ಯಸ್ 46 km/h. ವೆರಿ 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 ಇಂಪಾರ್ಟೆಂಟ್. ಯಾಕಂತಂದ್ರೆ ಏನೇನು ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳಿ ನಿಮಗೆ ಶಾರ್ಟ್ಕಟ್ಟಾಗಿ. ಓಕೆ, ಡನ್. ನೆಕ್ಸ್ಟು 46 ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟು 10 ಆಯಿತು. 11ನೇ ಪ್ರಶ್ನೆ. ಕಮಲ್ ತನ್ನ ಸಾಮಾನ್ಯ ವೇಗದ ಕಾರನ್ನು ಓಡಿಸಿದರೆ ಅವನು 54 ನಿಮಿಷ ತಡವಾಗಿ ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿ. ಕಮಲ್ ತನ್ನ ಸಾಮಾನ್ಯ ವೇಗದ 1/4 ಇಲ್ಲೇ ಇದೆ ನೋಡಿರಿ. 1/4 ವೇಗದಲ್ಲಿ ಓಡಿಸಿದರೆ ಅವನು 54 ನಿಮಿಷ ತಡವಾಗಿ ಹೋಗ್ತಾನೆ. ಸಾಮಾನ್ಯ ವೇಗದಲ್ಲಿ ಹೋದರೆ ಎಷ್ಟು ತೊಗೊತಾನೆ ಟೈಮಿಂಗ? ಟೋಟಲಾಗಿ 1/4 ಟೈಮಿಂಗ ಎಕ್ಸ್ಟ್ರಾ ತೊಗೊಂಡ್ರೆ ಅವಾಗ ಏನಾಗುತ್ತೆ ನೋಡಿರಿ. ಸ್ಪೀಡು ಟೈಮು ಅಂದ್ರೆ ರೆಸಿಪ್ರೋಕಲ್. ಇದು 4 ಇದೆ, ಇದು 1 ಇದು 1 ಇದೆ 4. ಡಿಫ್ರೆನ್ಸ್ ಎಷ್ಟದ ರೀ? 3 ಅದ. ಅಂದ್ರೆ 3 ಡಿಫ್ರೆನ್ಸ್ ಅಂದ್ರೆ 54 ನಿಮಿಷ ತಡ ಮಾಡಿ ಹೋಗ್ತಾನೆ. ನಾರ್ಮಲ್ ಅಂದ್ರೆ ಮೊದಲಿನ ವೇಗ ಅಂದ್ರೆ 1 ಅಂದರೆ ಎಷ್ಟು? ಓಕೆ, ಎಷ್ಟು ಇಂಟು ಮಾಡ್ಯಾರ? 18 3 ಓಕೆ, ಇದಕ್ಕೆ 18 ಇಂಟು ಮಾಡ್ಯಾರ, ಇದಕ್ಕೂ 18 ಇಂಟು ಮಾಡಿದ್ರೆ 18 ನಿಮಿಷಗಳು. ಅದು ಎಷ್ಟು? ಆಪ್ಷನ್ ನಂಬರ್ ಸಿ. ವೆರಿ ಸಿಂಪಲ್. ನೆಕ್ಸ್ಟು 12ನೆಯ ಪ್ರಶ್ನೆಯನ್ನು ನೋಡಿರಿ. ವೀರ್ ಬಳಿ 1224 ರೂಪಾಯಿದವ ತನ್ನ ಮಕ್ಕಳಾದ ನಿತಿನ್ ಮತ್ತು ಪ್ರವೀಣ್ ಅವರ ನಡುವೆ ಹಂಚಿಕೆ ಮಾಡಿ 4% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲಿರುತ್ತಾನೆ. 19 20 ವರ್ಷಗಳ ನಂತರ ಒಂದೇ ಮೊತ್ತ ಪಡೆದರೆ ವೀರ್ ಪ್ರವೀಣ್ ಅವರಿಗೆ ಕೊಟ್ಟಂತಹ ಹಣ ಎಷ್ಟು? ಸ್ಟಾರ್ಟಿಂಗ್ ನಾವು ಮಾಡಿರ್ತೀವಿ, ಈ ಥರ ಭಾಳಷ್ಟು ಮಾಡಿರ್ತೀವಿ. 4% ನಾವು ಯಾವ ರೀತಿ ಭಿನ್ನರಾಶಿ ಒಳಗೆ ಬರಿತೀವಿ? 1/25 ಅಂದ್ರೆ 25ಕ್ಕೆ 1 ಹೆಚ್ಚಾಗೈತೆ ಅಂದ್ರೆ 26 ಆಗೈತೆ. ಟೋಟಲ್ ಇಬ್ಬರು ಕೂಡಿಸಿದ್ರೆ ಎಷ್ಟಾಯಿತು? 51. ಅಂದ್ರೆ ಇಬ್ಬರು ನಡು ಹಂಚಿಕೆ ಮಾಡಿದ ಒಟ್ಟು ಮೊತ್ತ ಎಷ್ಟು? 1224. ಅಂದ್ರೆ 54 ಅಂದ್ರೆ ಎಷ್ಟು? 1224 ಅಂದ್ರೆ ಇಂಟು 24 ಮಾಡ್ಯಾರ. ಅವ್ರು ಕೇಳಿದ್ದು ಯಾರು? ಪ್ರವೀಣ್ ಅಂದರೆ ಯಾರು?
ಫಸ್ಟ್ನೇದು ಪ್ರವೀಣ್ ಅಂದರೆ ಯಾರ್ಯಾರು ನಿತಿನ್ ಮತ್ತು ಪ್ರವೀಣ್ ಅಂದ್ರೆ ಎರಡನೇದವ. ಹೌದಾ? ಅಂದ್ರೆ 26 ಅಂದ್ರೆ ಎಷ್ಟು? ಇದಕ್ಕೂ ನಾವು 24 ಇಂಟು ಮಾಡಬೇಕು. 25 ಐತ್ಲ ಪ್ರವೀಣನ್. ಓಕೆ, ಪ್ರವೀಣಂದು ಎಷ್ಟು? 25 ಅಂದ್ರೆ ಎಷ್ಟು ಅಂತಂದಾಗ ಇದಕ್ಕೂ ಕೂಡ 24 ಇಂಟು ಮಾಡಿದರೆ ನಮ್ದು ಎಷ್ಟು ಬಂತು? 600. ಇದಕ್ಕಿಂತ ಸಿಂಪಲ್ ಮೆಥಡ್ ಇಲ್ಲ. ಇದನ್ನು ನೀವು ಇದೇ ರೀತಿ ನೀವು ಯಾವ್ದು ಬೇಕಾದ್ರೂ ಮಾಡಿದರೂ ಆನ್ಸರ್ ಬರುತ್ತೆ. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟು 13ನೇ ಪ್ರಶ್ನೆ. ಫೋರ್ತ್ ಪ್ರಪೋರ್ಷನ್, 4ನೇ ಸಮಾನುಪಾತವನ್ನು ಕೇಳ್ಯಾರ ನೋಡ್ರಿ. 4ನೇ ಸಮಾನುಪಾತ ಕೇಳಿದಾಗ ನಮಗೇನಿರುತ್ತೆ? ಡಿ = BC / A. ಇದೇ ರೀತಿ ಅಲ್ಲಿ ABC ಅಂತೇಳಿ ಒಂದು ಸ್ಟಾರ್ಟಿಂಗ್ ಕೇಳಿದ್ರು ನೋಡ್ರಿ. ಇದೇ ರೀತಿ ಸೇಮ್ ಅದು 4ನೇ ಸಮಾನುಪಾತ. ಓಕೆ, 9.6 ಇಂಟು 75 / 2.5. ಓಕೆ, ಈಗ ನಾನು ಏನು ಮಾಡ್ತೀನಿ? 9.6 ಹಾಗೆ ಇಟ್ಕೋರಿ. ಕೆಳಗಡೆ ಇದು 75 ಇಂಟು 10 ಅಂದರೆ ಕೆಳಗಡೆ ಒಂದು ಪಾಯಿಂಟ್ ತೆಗೆದು ನಾನು ಡೈರೆಕ್ಟ್ 25 ಬರೀತೀನಿ. ಓಕೆ, 25 ಅಂದರೆ 25 3 ಅಂದ್ರೆ ಎಷ್ಟು ಬಂತು? 30 ಇಂಟು 9.6 ಅಂತಂದ್ರೆ ನಾವೆಲ್ಲ ಪಾಯಿಂಟ್ ತೆಗೆದು ಮಾಡಿದ್ರೆ 2880 ಬಂತು. ಇಲ್ಲಿ ಒಂದು ಪಾಯಿಂಟ್ ಅದ ಅಂತಂದ್ರೆ ಈ ಒಂದು ಪಾಯಿಂಟ್ ಕೊಟ್ಬಿಡ್ರಿ, ಅಂದರೆ 288 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ನೆಕ್ಸ್ಟ್ ಒಂದು ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಅವ್ರು ಕೇಳಿದ್ದು ವ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಓಕೆ, ಎಸ್, ಫಾರ್ಮುಲಾ ಏನದ ರೀ? 4πr². ಓಕೆ, 4 ಇಂಟು 22. ಒಂದೇ ನಿಮಿಷ, ಅವರು ಇನ್ನೊಂದು ಸಲ ಬರೀತೀವಿ ನೋಡ್ರಿ. ಏನು ಕೇಳ್ಯಾರ? ವ್ಯಾಸವನ್ನು ಕೇಳಿದರೆ ನಮಗೆ ಫಸ್ಟಿಗೆ ಏರಿಯಾದು = 4πr² ಅದ. ಈಗ ಏರಿಯಾ ಅವ್ರು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಾರ ನೋಡಿರಿ. 9856 ಕೊಟ್ಟಾರ. ಅದೇ ರೀತಿ 4 ಇಂಟು π = 22/7. r = ನನಗೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕೀಗ. ಓಕೆ, ದೆನ್ r². ದೆನ್ ಈಗ ಸಿಂಪ್ಲಿಫಿಕೇಷನ್ ಮಾಡಿರಿ. ಎಷ್ಟರಲ್ಲೇ 22 ಅಂದ್ರೆ 4 ಮಾಡ್ರಲ್ಲ. 4 1 4 ಎಷ್ಟರಲ್ಲೇ ರೀ? 4 2 8, 4 4 16, 4 4 16 2 ಉಳಿತು 25, 4 6 24, 4 4 16. ಓಕೆ, ದೆನ್ 22 ಹೊಡೆದ್ರೆ 22 ಅಂತಂದ್ರೆ 22 1. ಓಕೆ, ಮತ್ತು 22 1 22 2 ಅಂದ್ರೆ ನನಗೇನು ಉಳಿತು? r² = 112. ಈ 7 ಒಂದು ಆ ಕಡೆ ಹೋದ್ರೆ ಮೇಲ್ಗಡೆ ಹೋಗುತ್ತೆ. ಹೌದಾ? ಈಗ ನಾನು ಇದನ್ನು ಸಪ್ರೇಟ್ ಮಾಡ್ಕೊತೀನಿ. ಹೆಂಗೆ ನೋಡಿರಿ, ಇದನ್ನು 16 ಇಂಟು 7 ಅಂತ ಮಾಡ್ಕೊತೀನಿ, ಇಂಟು 7. ಹೌದಾ? ಈಗ ನನಗೆ ಇದು r². r = ಅಂತಂದಾಗ √16 ಇಂಟು 7 ಇಂಟು 7 ಅಂತಂದಾಗ ನಮಗಿಲ್ಲಿ r = ಏನು ಬರುತ್ತೆ? 16 ಅಂತಂದ್ರೆ 4, 2 7ರಾಗ 1 7 ಹೊರಗಡೆ ಬರುತ್ತೆ. ಅಂದ್ರೆ 4 7 ಎಷ್ಟು? 28 ಬಂತು. ಹೌದಾ? ನಮಗೆ 28 ಅನ್ನೋದು ಏನು ಹೇಳ್ರಿ? ನಮಗೆ ತ್ರಿಜ್ಯ ಸಿಕ್ತೀಗ. r = 28. ಹೌದಾ? 28 ಅಂತಂದಾಗ ನಮಗೆ ಡಿ ಅಂದರೆ ಏನು? ವ್ಯಾಸ = 2 ಸಲ r ಅಂತಂದಾಗ, ಅಂದ್ರೆ 2 ಇಂಟು 28 ಅಂದಾಗ, ಅಂದರೆ ಎಷ್ಟಾಯಿತು? 56 ಆಯಿತು. ಹೌದಾ? 56 ಅಂತಂದ್ರೆ ನಮಗಿಲ್ಲಿ ಏನು ಕೇಳ್ಯಾರ? ಮೀಟರ್ಗಳಲ್ಲಿ ಅಂತಂದಾರೆ. ಮೀಟರ್ಗಳಲ್ಲಿ ಅಂತಂದ್ರೆ ಡಿವೈಡೆಡ್ ಬೈ ಮತ್ತು ನಾವೇನು ಮಾಡ್ತೀವಿ? 100 ಮಾಡ್ತೀವಿ. ಅವಾಗ ಏನಾಗುತ್ತೆ? 0.56 ಮೀಟರ್. ದಿಸ್ ಈಸ್ ದಿ ಫೈನಲ್ ಆನ್ಸರ್. ಎಲ್ಲ ಮಾಡಿರ್ತೀರಿ ನೋಡಿರಿ. ಈ 2.8 ಅದ, ಇದನ್ನು ಹಾಕಿದ್ರೆ ನೀವು ತಪ್ಪಾಗುತ್ತೆ. ಓಕೆ, ಅವ್ರು ಏನು ಕೊಟ್ಟಾರ ಕ್ವಶನ್ ಎಂಡ್ವರೆಗೂ ನೋಡಿರಿ, ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಡನ್. ಅರ್ಥ ಆಯ್ತಲ್ಲ? ಡನ್. 15ನೇ ಪ್ರಶ್ನೆನ ನೋಡಿರಿ. ಸಿಂಪ್ಲಿಫಿಕೇಷನ್ ಅದು 15 1 15 4 60. ಈ ಕಡೆ -9 ಇದೆ, ಈ ಕಡೆ 7 14. ಎಲ್ಲ ಮೈನಸ್ ಒಳಗದವ. ಎಷ್ಟಾಗುತ್ತೆ?
9 4 13 13 ಅಂತಂದರೆ 27 ಟೋಟಲ್ -27. ಆಪ್ಷನ್ ನಂಬರ್ ಎ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ ನೋಡ್ರಿ, ಒಂದು ಭಿನ್ನರಾಶಿಯನ್ನು ನೋಡ್ರಿ, ಒಂದು ಭಿನ್ನರಾಶಿಯಲ್ಲಿ ಅಂಶವನ್ನು 40% ಮತ್ತು ಛೇದದಲ್ಲಿ 20%, ಅಂಶದಲ್ಲಿ 40% ಹೆಚ್ಚಿಗೆ ಮಾಡ್ಯಾರ, ಅಂಶದಲ್ಲಿ 20 ಕಡಿಮೆ ಮಾಡ್ಯಾರ. ಹೊಸ ಭಿನ್ನರಾಶಿಯ ಮೂಲ ಭಿನ್ನರಾಶಿ ಯಾವ ಭಾಗ ಅಂತ ಕೇಳ್ಯಾರ. ಅಂದ್ರೆ ಒಂದು ಭಿನ್ನರಾಶಿ ಎ ಮತ್ತು ಎ ಡಿವೈಡೆಡ್ ಬೈ ಬಿ. ಇದಕ್ಕೇನು ಮಾಡ್ಯಾರ, ಫಸ್ಟಕ್ಕೆ 140 ಅಂದ್ರೆ 40 ಹೆಚ್ಚು ಮಾಡ್ಯಾರ ಅಂದ್ರೆ 140, ಎರಡನೇದಕ್ಕೆ 20 ಕಡಿಮೆ ಮಾಡ್ಯಾರ ಅಂದ್ರೆ 80. ಈಗ ನಾರ್ಮಲ್ಲಾಗಿ ನೋಡಿರಿ, ಸಿಂಪ್ಲಿಫಿಕೇಶನ್ ಮಾಡಿ ಈ 0 2 4 2 7 ಅಂದರೆ ನಮಗೆ ಏನು ಬಂತು 7/4. ಇದು ಮೊದಲಿನ ಭಾಗ ಅಂತ ನಾವು ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಇಷ್ಟೇ ಆನ್ಸರ್ ನಮ್ಮದು. ಓಕೆ, ಡನ್. 17ನೇ ಪ್ರಶ್ನೆಯನ್ನು ನೋಡಿರಿ. ಈ ರೀತಿ ಕ್ವಶನ್ಸ್ ಬಂದವ. ಆದರೆ ಈ ರೀತಿ ಕ್ವಶನ್ ಬಂದಾಗ ನಾನು ಹೇಳಿದ್ನಿ, ಇಲ್ಲಿ ಬಂದಂತಹ 2 ಪರ್ಸೆಂಟೇಜ್ಗಳು ಸೇಮ್ ಆಗಿತ್ತು ಅಂದ್ರೆ ನಮಗೆ ಆನ್ಸರು ಸೇಮ್ ಇರುತ್ತೆ. ಡಿಫ್ರೆಂಟ್ ಆಗಿತ್ತು ಅಂದರೆ ಬೇರೆ ಯಾವ ಥರ ಇರ್ಬೇಕಂತ ನಿಮಗೆ ಹೇಳಿದೆ. ಡನ್. ಓಕೆ, ಡನ್. 18ನೇ ಪ್ರಶ್ನೆ, ಮೊಹಮ್ಮದ್ ಆಶೀಶ್ ಅವರ ತೂಕ 46 ಅಂದರೆ 46 ಇಂಟು 3 ಜನ. ಓಕೆ, ನೆಕ್ಸ್ಟು ಮೊಹಮ್ಮದ್ ಆಮೇಲೆ ಮೊಹಮ್ಮದ್ ಆಶೀಶ್. ನೋಡಿ, ಮೊಹಮ್ಮದ್ 2 ಸಲ ಕನ್ಸಿಡರ್ ಆಗಿತ್ತು. ನಮ್ಮ ಕ್ವಶನ್ ಕೇಳಿದ್ದು ಅವ್ರದಕ್ಕೆ ಇರ್ತಾರೆ. ಅಂದ್ರೆ ಇಬ್ಬರು ಜನ ಅದಾರ, ಎವರೇಜು ಅವ್ರ ಇಬ್ಬರು ಕೂಡಿಸಿದ್ರೆ 36 ಮತ್ತು 47 ಕೂಡಿಸಿದ್ರೆ ಎಷ್ಟಾಯಿತು, 30 70 86. ನಂತರ ಇಲ್ಲಿ 4 ಜನದ ಎವರೇಜ್ ಅದ, ಇಲ್ಲಿ 3 ಜನ, 4 ಜನದಾಗ 3 ಜನ ತೆಗೆದು ಬಿಡ್ರಿ, ಅದು ಸಿಗುತ್ತೆ ನಮ್ಮದು ಮೊಹಮ್ಮದ್ ಅವರು. 172 - 138 ಅಂತಂದ್ರೆ 34 ಈಸ್ ದಿ ವೇಟ್ ಆಫ್ ಮೊಹಮ್ಮದ್. ಓಕೆ, ಡನ್. ನೆಕ್ಸ್ಟು 19ನೇ ಪ್ರಶ್ನೆ, ಒಂದು ವಸ್ತುವಿನ ಬೆಲೆ 950, ಅದನ್ನು 20% ರಿಯಾಯಿತಿಗೆ ಮಾರಾಟ ಮಾಡಿದರೆ ಮಾರಾಟದ ಬೆಲೆ ಅದರ ಕೊಳ್ಳುವ ಬೆಲೆ 2.5 ಪಟ್ಟು ಹೆಚ್ಚಾಗುತ್ತದೆ. ಹಾಗಾದರೆ ಕೊಳ್ಳುವ ಬೆಲೆ ಎಷ್ಟು? ನೋಡಿ, ಫಸ್ಟಿಗೆ ಸೆಲ್ಲಿಂಗ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ನಮಗೆ ಗೊತ್ತಿಲ್ಲ, ಅದನ್ನು ನಾವು ಫಸ್ಟಿಗೆ ಮಾಡ್ಕೊಂಡು. ಈಗ ನೋಡಿರಿ, ಆಮೇಲೆ ಅದನ್ನು ಕೊಂಡ ಬೆಲೆ ಏನೈತಿಲ್ಲ ಅದು ಅದಕ್ಕಿಂತನೂ 2 ಪಟ್ಟು ಹೆಚ್ಚಾಕತ್ತಂತ, 2.5 ಪಟ್ಟು. ಅಂದ್ರೆ ಫಸ್ಟ್ ಆಫ್ ಆಲ್ ನನಗೆ 2.5 ಪಟ್ಟು ಅಂತಂದ್ರೆ ನನಗೆ ಇದು 2 ಇತ್ತಂದ್ರೆ ಇದಕ್ಕೆ 2.5 ಮಾಡಿದ್ರೆ ಎಷ್ಟಾಯ್ತು, 5 ಆಯ್ತು. ಅಂದ್ರೆ ಕಾಸ್ಟ್ ಪ್ರೈಸ್ 2 ಇತ್ತಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು, 5 ಆಯಿತು. ಆವಾಗ ಅವ್ರು ಏನು ಕೇಳ್ತಾರೆ, ಈಗ ಟೋಟಲಾಗಿ ಎಷ್ಟದ ರೀ 950 ಅದ, ಅದಕ್ಕೆ 20% ರಿಯಾಯಿತಿ ಅಂದ್ರೆ 80 ಡಿವೈಡೆಡ್ ಬೈ 100. ಅದಕ್ಕೆ ನಮಗಿಲ್ಲಿ ಎಷ್ಟಾಗೈತೆ ರೀ, ಎಷ್ಟಕ್ಕೆ 2 ಇದ್ದದ್ದು ಎಷ್ಟಾಗೈತಿ, 5 ಆಗೈತಿ. ಇದನ್ನು ಸಿಂಪ್ಲಿಫೈ ಮಾಡಿ ಓದೋದು. ಡನ್. ಅವ್ರು ಕೊಟ್ಟಂಥ ಈಕ್ವೇಷನ್ನ ಕ್ಲಿಯರ್ ಮಾಡಿ ನಾವು ಬರ್ಕೊಂಡಿದ್ದೀವಿ. ಸಿಂಪ್ಲಿಫಿಕೇಷನ್, ಇದೊಂದು 0 ಇದೊಂದು 0, ಸರಿ, ಇವೆರಡು 0 ಹೋದನ. ಓಕೆ, ಈಗ 5 1 5 1 5 5 9 45. ಓಕೆ, 19 × 8 × 2 ಮಾಡಿದರೆ ನಮಗೆ ಎಷ್ಟು ಬಂತು, 304 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ 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 ಇಂಪಾರ್ಟೆಂಟ್. ಲಾಸ್ಟ್ ಎಲ್ಲಿಯೂ ನಿಮಗೆ ಬಂದಿಲ್ಲ, ಅದಕ್ಕೋಸ್ಕರ ಗೊತ್ತಿಲ್ಲ. ಡನ್. ಓಕೆ, ಲಾಸ್ಟ್ ನೋಡಿರಿ, ಕ್ವಶನ್ ಭಾಳಷ್ಟು ಇಂಪಾರ್ಟೆಂಟ್ ಅದ. PQRSಗಳು ಕ್ರಮವಾಗಿ 25 30 36 ದಿನಗಳು ಮತ್ತು 40 ದಿನಗಳು ಒಂದು ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಮೊದಲ ದಿನ Q, 2ನೇ ದಿನ S, 3ನೇ ದಿನ P, 4ನೇ ದಿನ R ಮಾಡಿದರೆ 5ನೇ ದಿನ ಮತ್ತೆ Q, ಹೀಗೆ ಕೆಲಸ ಮಾಡಿದ್ರೆ ಯಾವಾಗ ಕಂಪ್ಲೀಟ್ ಆಗ್ತದೆ ಅಂತ ಕೇಳ್ಯಾರ. LCM ಫಸ್ಟಿಗೆ ತೆಗೆದುಬಿಡು ನೋಡಿ, PQRS ಅದಾರನ, PQRS ಎಷ್ಟೆಷ್ಟು ದಿನ ಅದ ನೋಡ್ರಿ, ಒಂದು 25, ಆಮೇಲೆ 30, ಆಮೇಲೆ 36, ಆಮೇಲೆ 40. ಇವ್ರದ್ದು ಎಲ್ಲರದು LCM ತೆಗೆದ್ರೆ ಓಕೆ ಎಷ್ಟು ಬಂತು, 1800. ಓಕೆ, 1800 ಬಂದಮೇಲೆ ನಮಗೆ ಪಾರ್ಟ್ಸ್ ಮಾಡಿದಾಗ ಎಷ್ಟು ಬಂತು, ಇದು 72, 3 ಆಗಲಿ ಅಂದರೆ ಇದು 60, ಆಮೇಲೆ ಇದು 50, ಆಮೇಲೆ ಇದು 45. ಎಷ್ಟು, 45. ಈಗ ಫಸ್ಟ್ ಯಾರ್ಯಾರು ಮಾಡ್ತಾರೆ ಅಂತ ಹೇಳ್ಯಾರ ನೋಡ್ರಿ. ಫಸ್ಟಿಗೆ Q ಮಾಡ್ತಾನೆ, ಆಮೇಲೆ S ಮಾಡ್ತಾನೆ, ಆಮೇಲೆ P ಮಾಡ್ತಾನೆ, ಆಮೇಲೆ R ಮಾಡ್ತಾನೆ.
ಹೌದಾ? ಹಾಂ, ಅವರು ಎಲ್ಲ ಕೂಡಿಸ್ರಿ ಎಷ್ಟೆಷ್ಟು ಅದಾವೆ. ಕ್ಯೂ ಅಂದರೆ ಎಷ್ಟು ಅದ ರೀ? 60, ಆಮೇಲೆ 45, ಆಮೇಲೆ 72, ಆಮೇಲೆ 50. ಟೋಟಲ್ ಎಷ್ಟಾಯಿತು? 227 ಆಯ್ತು. ಅಂದ್ರೆ 4 ದಿನಕ್ಕೆ ಎಷ್ಟಾಯಿತು? 227 ಕೆಲಸ ಮುಗಿದು ನಾವು. ಓಕೆ, ಇದನ್ನು ನೆಕ್ಸ್ಟ್ ಪೇಜ್ನಾಗ ಬರೀತೀನಿ ನಾನು. ಈ 227 ಕೆಲಸ ಎಷ್ಟು ದಿನದಾಗ ಮುಗಿದವ್ರಿ? 4 ದಿನದಾಗ ಮುಗಿದವು. ಹೌದಾ? ನಮಗೆ ನಿಯರೆಸ್ಟ್ ಅಂದ್ರೆ ಇದು ಇಂಟು 7 ಮಾಡ್ತೀವಿ. ನಮಗೆ 1800 ಟೋಟಲ್ ಕೆಲಸ ಅಂದ್ರೆ ಎಷ್ಟಾಯಿತು? 1589 ಆಯಿತು. ಇದಕ್ಕೂ 7 ಅಂತಂದ್ರೆ ಟೋಟಲ್ ನಮಗೆ ಎಷ್ಟಾಯಿತು? 28 ಡೇಸ್ ಆಯಿತು. ಓಕೆ, ಆದರೆ ಇನ್ನೂ ನಮಗೆ ಕೆಲಸ ಅದಾವಲ್ಲಿ. ಹೌದಾ? ಇನ್ನೂ ಕೆಲಸ ಅದಾವಂತಂದ್ರೆ ಇನ್ನೂ ಯಾರ್ಯಾರು ಮಾಡಬಹುದು ಅಂತಂದ್ರೆ, ಈಗ ನಾವು ಸ್ಟಾರ್ಟಿಂಗ್ ಮತ್ತು ಕ್ಯೂ ಬರಬೇಕು. ಹೌದಿಲ್ಲ? ಹಾಂ, ಈ ಕ್ಯೂ ಅಂತಂದ್ರೆ ಇವನಿಗೆ 60 ಸೇರಿಸ್ತೀವಿ ನಾವು ಸ್ಟಾರ್ಟಿಂಗ್. ಯಾರು ಎಲ್ಲರದ್ದು ಮೂಲಕ ಫಸ್ಟ್ ಕ್ಯೂ ಬರಬೇಕು. ಅಂದರೆ ಎಷ್ಟಾಯ್ತು ನೋಡಿರಿ? 1649. ಮತ್ತು ನೆಕ್ಸ್ಟ್ ಯಾರು ಮಾಡಬೇಕು? ಎಸ್ ಮಾಡಬೇಕು. ಅವನೆಷ್ಟು? 45 ಅದ. ಅವನು ಕೂಡಿಸ್ರಿ ಎಷ್ಟಾಯಿತು? ಇವನು 1694. ಇನ್ನೂ ಅದ ನಮ್ಮದು. ಅಂದ್ರೆ ನೆಕ್ಸ್ಟ್ ಯಾರು ಮಾಡಬೇಕು? ಪಿ ಮಾಡಬೇಕು. ಅಂದರೆ ಎಷ್ಟು? ಅವನು 72. ಅಂದರೆ ಇದು ಎಷ್ಟಾಯಿತು ಕೂಡಿಸಿದ್ರೆ 1766. ಇನ್ನು ಬ್ಯಾಡ ಯಾಕೆ ಹೇಳ್ರಿ? ನೆಕ್ಸ್ಟ್ ಯಾರು ಮಾಡ್ತಾರೆ? 6 ಮಾಡ್ತಾನೆ. 6ಕ್ಕೆ 50 ಕೂಡಿಸಿದ್ರೆ 1800 ಕ್ರಾಸ್ ಆಗುತ್ತೆ. ಅಂದ್ರೆ ಇದಕ್ಕೆ ನಮಗೀಗ ಟೋಟಲ್ ಎಷ್ಟು ದಿನ ಕೂಡಿದ್ರು ರೀ? ಟೋಟಲ್ ಇದಕ್ಕೆ ಎಷ್ಟು ದಿನ ಕೂಡಿದ್ರು? 3 ದಿನ ಕೂಡಿದ್ರು. ಪ್ಲಸ್ ಇದಕ್ಕೆ 3 ಮಾಡಿದರೆ ಎಷ್ಟಾಯಿತು? 31 ದಿನ ಆಯಿತು. ಹೌದಾ? 31 ದಿನ ಅಂದ್ರೆ ಈಗ 31 ದಿನ ಅಂತೂ ಕಂಪ್ಲೀಟ್ ಆದನು. ಈಗ ಉಳಿದದ್ದು ಎಷ್ಟು? ಉಳಿದದ್ದು 34 ಕೆಲಸ ಹೋದವು. ಡಿವೈಡೆಡ್ ಬೈ ಯಾರು ಮಾಡ್ಬೇಕು ಅದನ್ನು? ನೆಕ್ಸ್ಟ್ ಯಾರ್ದಾರ? 6 ಮಾಡ್ಬೇಕು. 6 ಎಷ್ಟದ? 50 ಅದ. ಓಕೆ, ಈಗ ಇದು ಸಿಂಪ್ಲಿಫೈ ಆಗುತ್ತಿಲ್ಲ ರೀ. 17 2 17 2 25 ಅಂದರೆ ಎಷ್ಟು ಬಂತು? 31 ಪೂರ್ಣಾಂಕ 17 25. ಸ್ವಲ್ಪ ಲೆಂದಿ ಆಗುತ್ತೆ ಅನ್ಸುತ್ತೆ, ಆದರೆ ವೆರಿ ವೆರಿ ಇಂಪಾರ್ಟೆಂಟ್. ಹಿಂಗೆ ಕೇಳ್ಯಾನ ಕ್ವಶನ್ ಪ್ರತಿ ಶಿಫ್ಟ್ ವೈಸು ಹಿಂಗೆ ಕೇಳ್ಕೊತ ಹೋಗ್ಯಾನ. ಎಷ್ಟಾಯಿತು? 31. ಆಪ್ಷನ್ ನಂಬರ್ ಲಾಸ್ಟ್ ಒನ್ ನೋಡಿರಿ. ಆಪ್ಷನ್ ನಂಬರ್ ಲಾಸ್ಟ್ ಡಿ. ಓಕೆ, ಡನ್. ಇದು ಏನಾಯ್ತು ರೀ? ನಿಮ್ಮ ಯಾವುದಿದು 19ನೇ ತಾರೀಕಿದು 19th ಫೆಬ್ರವರಿದು ಸೆಕೆಂಡ್ ಶಿಫ್ಟ್ ಆಯಿತು. ಥರ್ಡ್ ಶಿಫ್ಟನ್ನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ, ನಿಮಗೆ ಅಪ್ಡೇಟ್ ಕೂಡ ಮಾಡ್ತೀನಿ. ಓಕೆ, ಎಲ್ಲ ಶಿಫ್ಟ್ಗಳನ್ನು ನೋಡ್ತಾ ಬನ್ನಿ. ನಿಮಗೆ ಈಗಂತೂ ಹೊಸದೇನು ನೋಡೋಕೆ ಹೋಗಬೇಡ್ರಿ. ಯಾಕಂದ್ರೆ ಹಿಂದಿನ ಕ್ವಶನ್ ಪೇಪರ್ಗಳನ್ನ ಬರೀ ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡೋಕ್ಕಾಗಲಿಕ್ಕೂ ಸೊಲ್ಯೂಷನ್ ಮಾಡಿದಂಥ ಕ್ಲಾಸನ್ನು ಜಸ್ಟ್ ನೋಡ್ಕೊತ ಕೂಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಅವೇ ನೆನಪು ಉಳಿತಾವೆ. ಲಾಸ್ಟ್ ಒಂದು 15-20 ದಿನದೊಳಗೆ ಏನು ಜಸ್ಟ್ ನೀವು ರಿವೈಂಡ್ ಮಾಡ್ತಿರಲ್ಲ, ಅದೇ ನಿಮಗೆ ನೆನಪುಳಾಯಿತು. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.